ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಮೂಲಕ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಮೂಲಕ ಶ್ರೀಮದ್ ಭಗವದ್ಗೀತೆಯ ಪ್ರಚಾರ ಮನೆ ಮನೆಗೂ ತಲುಪುವಂತೆ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ಒಂದು ಪ್ರಯತ್ನವನ್ನು ಮಾಡುತ್ತಿದೆ. ಸಾವಧಾನವಾಗಿ ಗುರು ಪ್ರಾರ್ಥನೆಯನ್ನು ಮಾಡಬೇಕಾಗಿ ಪ್ರಾರ್ಥನೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಗುರುಗಳ ಪ್ರಾರ್ಥನೆ ಆದ ನಂತರ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ನಾವು ಪಾರಾಯಣವನ್ನು ಮುಂದುವರಿಸೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ನಮ್ಮ ಸಾಂಸಾರಿಕ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಮುಂಚೆ ಮಹಾಸಂಕಲ್ಪವನ್ನು ಇಲ್ಲಿ ನಾವೆಲ್ಲರೂ ಕೂಡ ತ್ರಿಕರಣ ಶುದ್ಧ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಈ ಸಂಕಲ್ಪದಲ್ಲಿ ಭಾಗವಹಿಸಿ ಎಂಬ ಪ್ರಾರ್ಥನೆಯಿಂದ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಸರ್ವಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷಷ್ಠಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಭಗವದ್ಗೀತಾ ಉಪದೇಶವನ್ನು ಮಾಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ.
శాస్త్రేషు భారతం సారం శాస్త్రేషు భారతం సారం తత్ర నామ సహస్రకం తత్ర నామ సహస్రకం వైష్ణవం కృష్ణ గీతా చ వైష్ణవం కృష్ణ గీతా చ తజ్ఞానాత్ తజ్ఞానాత్ ముచ్యతేంజసా. ಮುಚ್ಯತೇಂಜಸಾ. ಈಗ ಶ್ರೀ ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ಮಾಡಿ ಪಾರಾಯಣವನ್ನ ಪ್ರಾರಂಭ ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ವಿದ್ಯಾಧೀಶ ಸತಾಂಬಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಅಥ ಶ್ರೀಮದ್ಭಗವದ್ಗೀತಾಸು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಷಷ್ಠೋಧ್ಯಾಯಃ. ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ನ ನಿರಗ್ನಿರ್ನ ಚಾಕ್ರಿಯಃ. ಯಂ ಸನ್ಯಾಸಮಿತಿ ಪ್ರಾಹುಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಯೋಗಿ ಭವತಿ ಕಶ್ಚನ ಆರು ರುಕ್ಷೋರ್ಮುನೇರ್ಯೋಗಂ ಆರು ರುಕ್ಷೋರ್ಮುನಿರ್ಯೋಗಂ ಕರ್ಮ ಕಾರಣಮುಚ್ಯತೆ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಶ್ರಮಃ ಕಾರಣಮುಚ್ಯತೆ ಯದಾ ಹಿನೇಂದ್ರಿಯಾರ್ಥೇಷು ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಜ್ಞಾನಮಬಂಧುಃ ಆತ್ಮೈವ ರಿಪುರಾತ್ಮನಃ ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ येनात्मैवात्मना जितः ಅನಾತ್ಮನಸ್ತು ಶತ್ರುತ್ವೇ अनात्मनस्तु शत्रुत्वे ವರ್ತೇತಾತ್ಮೈವ ಶತ್ರುವತ್ वर्तेतात्मैव शत्रुवत् ಜಿತಾತ್ಮನಃ ಪ್ರಶಾಂತಸ್ಯ जितात्मनः प्रशान्तस्य ಪರಮಾತ್ಮಾ ಸಮಾಹಿತಃ परमात्मा समाहितः ಶೀತೋಷ್ಣ ಸುಖ ದುಃಖೇಷು शीतोष्णसुखदुःखेषु ತಥಾ ಮಾನಾಪಮಾನಯೋಃ तथा मानापमानयोः ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ज्ञानविज्ञानतृप्तात्मा ಕೂಟಸ್ಥೋ ವಿಜಿತೇಂದ್ರಿಯಃ कूटस्थो विजितेन्द्रियः ಯುಕ್ತ ಇತ್ಯುಚ್ಯತೆ ಯೋಗಿ युक्त इत्युच्यते योगी ಸಮಲೋಷ್ಟಾಶ್ಮಕಾಂಚನಃ समलोष्टाश्मकाञ्चनः ಸುಹೃನ್ಮಿತ್ರಾರ್ಯುದಾಸೀನ सुहृन्मित्यायुदासीन ಮಧ್ಯಸ್ಥದ್ವೇಷ್ಯ ಬಂಧುಷು मध्यस्थद्वेषबन्धुषु ಸಾಧುಷ್ವಪಿ ಚ ಪಾಪೇಷು साधुष्वपि च पापेषु ಸಮಬುದ್ಧಿರ್ವಿಶಿಷ್ಯತೆ समबुद्धिर्विशिष्यते ಯೋಗಿ ಯುಂಜೀತ ಸತತಂ योगी युञ्जीत सततम् ಆತ್ಮಾನಂ ರಹಸಿ ಸ್ಥಿತಃ आत्मानं रहसि स्थितः ಏಕಾಕೀಯತ ಚಿತ್ತಾತ್ಮ एकाकीयत चित्तात्मा ನಿರಾಶೀರ ಪರಿಗ್ರಹಃ निराशीरपरिग्रहः ಶುಚೌ ದೇಶೇ ಪ್ರತಿಷ್ಠಾಪ್ಯ शुचौ देशे प्रतिष्ठाप्य ಸ್ಥಿರಮಾಸನಮಾತ್ಮನಃ स्थिरमासनमात्मनः ನಾತ್ಯುಚ್ಛ್ರಿತಂ ನಾತಿ ನೀಚಂ नात्युच्छितं नातिनीचं ಚೇಲಾಜಿನ ಕುಶೋತ್ತರಂ चेलाजिनकुशोत्तरम्
తత్రైకాగ్రం మనః కృత్వా తత్రైకాగ్రం మనః కృత్వా యత చిత్తేంద్రియక్రియః యత చిత్తేంద్రియక్రియః ఉపవిశ్యాసనే యుంజ్యాత్ ఉపవిశ్యాసనే యుంజాత్ యోగమాత్మవిశుద్ధయే యోగమాత్మవిశుద్ధయే సమం కాయశిరోగ్రీవం సమం కాయశిరోగ్రీవం ధారయన్నచలం స్థిరః ధారయన్నచలం స్థిరః సంప్రేక్ష్య నాసికాగ్రం స్వం సంప్రేక్ష్య నాసికాగ్రం స్వం దిశశ్చానవలోకయన్ దిశశ్చానవలోకయన్ ప్రశాంతాత్మా విగతభీః ప్రశాంతాత్మా విగతభీః బ్రహ్మచారివ్రతే స్థితః బ్రహ్మచారి వ్రతే స్థితః మనః సంయమ్య మచ్చిత్తో మనః సంయమ్య మచ్చిత్తో యుక్త ఆసీత మత్పరః యుక్త ఆసీత మత్పరః యుంజన్నేవం సదాత్మానం యుంజన్నేవం సదాత్మానం యోగీ నియతమానసః యోగి నియతమానసః శాంతిం నిర్వాణ పరమాం శాంతిం నిర్వాణ పరమాం మత్సంస్థామధిగచ్చతి మత్సంస్థామధిగచ్చతి నాత్యశ్నతస్తు యోగోస్తి నాస్త్యశ్నతస్తు యోగోస్తి న చైకాంతమనశ్నతః న చైకాంతమనశ్నతః న చాతి స్వప్నశీలస్య న చాతి స్వప్నశీలస్య జాగ్రతో నైవ చార్జున జాగ్రతో నైవ చార్జున యుక్తాహార విహారస్య యుక్తాహార విహారస్య యుక్తచేష్టస్య కర్మసు యుక్తచేష్టస్య కర్మసు యుక్తస్వప్రావబోధస్య యుక్తస్వప్నావబోధస్య యోగో భవతి దుఃఖః యోగో భవతి దుఃఖః యదా వినియతం చిత్తం యదా వినియతం చిత్తం ఆత్మన్యేవావతిష్ఠతే ఆత్మన్నేవావతిష్ఠతే నిస్పృహः సర్వకామేభ్యో నిస్పృహः సర్వకామేభ్యో యుక్త ఇత్యుచ్యతే తదా యుక్త ఇత్యుచ్యతే తథా యథా దీపో నివాతస్థో యథా దీపో నివాతస్థో నేంగతే సోపమా స్మృతా లింగతే సోపమా స్మృతా యోగినో యత చిత్తస్య యోగినో యత చిత్తస్య యుంజతే యోగమాత్మనః యుంజతే యోగమాత్మనః యత్రో పరమతే చిత్తం యత్రో పరమతే చిత్తం నిరుద్ధం యోగసేవయా నిరుద్ధం యోగసేవయా యత్ర చైవాత్మనాత్మానం యత్ర చైవాత్మనాత్మానం పశ్యన్నాత్మని తుష్యతి పశ్యన్నాత్మని తుష్యతి సుఖమాత్యంతికం యత్తత్ సుఖమాత్యంతికం యత్తత్ బుద్ధిగ్రాహ్యమతీంద్రియం బుద్ధిగ్రాహ్యమతీంద్రియం వేత్తి యత్ర న చైవాయం వేత్తి యత్ర న చైవాయం స్థితశ్చలతి తత్వతః స్థితశ్చలతి తత్వతః యం లబ్ధ్వా చాపరం లాభం యం లబ్ధ్వా చాపరం లాభం మన్యతేనాధికం తతః మన్యతేనాదికం తతః యస్మిన్ స్థితో న దుఃఖేన యస్మిన్ స్థితో న దుఃఖేన గురుణాపి విచాల్యతే గురుణాపి విచాల్యతే తం విద్యాద్ దుఃఖ సంయోగ తం విద్యా దుఃఖ సంయోగ వియోగం యోగ సంజ్ఞితం వియోగం యోగ సంహితం సనిశ్చయేన యోక్తవ్యో సనిశ్చయేన యోక్తవ్యో యోగో నిర్విణ్ణ చేతసా యోగో నిర్విణ్ణ చేతసా సంకల్ప ప్రభవాన్ కామాన్ సంకల్ప ప్రభవాన్ కామాం త్యక్త్వా సర్వానశేషతః త్యక్త్వా సర్వానశేషతః మనసైవేంద్రియగ్రామం మనసైవేంద్రియగ్రామం వినియమ్య సమంతతః వినియమ్య సమంతతః శనైః శనైరుపరమేత్ శనై శనైరుపరమే బుద్ధ్యా ధృతి గృహీతయా బుద్ధ్యా ధృతి గృహీతయా ఆత్మసంస్థం మనః కృత్వా ఆత్మసంస్థం మనః కృత్వా న కించిదపి చింతయేత్ న కించిదపి చింతయేత్ యతో యతో నిశ్చరతి యతో యతో నిశ్చరతి మనశ్చంచలమస్థిరం మనశ్చంచలమస్థిరం తతస్తతో నియమ్యైతద్ తతస్తతో నియమ్యైతత్ ఆత్మన్యేవ వశం నయేత్ ఆత్మన్యైవ వశం నయేత్ ప్రశాంతమనసంహ్యేనం ప్రశాంతమనసంహేనం
योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसम् ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानम् युञ्जन्नेवं सदात्मानम् योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानं सर्वभूतस्थमात्मानम् सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं न प्रणश्यामि तस्याहं न प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमास्थितः सर्वथा वर्तमानोऽपि सर्वथा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपम्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वात् स्थितिं स्थिराम् चञ्चलत्वात् स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवदृढम् प्रमाथि बलवदृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येन च गृह्यते वैराग्येन च गृह्यते अशम्यतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता यस्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाचलितमानसः अप्राप्य योगसंसिद्धिम् अप्राप्य योगसंसिद्धिम् कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिनश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः चेतुमर्हस्य शेषतः त्वदन्यः संशयस्यास्य त्वदन्यः संशयस्यास्य छेत्ता न ह्युपपद्यते चेता न उपपद्यते श्रीभगवानुवाच श्रीभगवानुवाच पार्थ नैवेह नामुत्र पार्थ नैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित्
न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतान् लोकान् प्राप्य पुण्यकृतान् लोकान् उषित्वा शाश्वतीः समाः उषित्वा शाश्वतीः समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टोऽभिजायते अथवा योगिनामेव अथवा योगिनामेव कुले भवति धीमताम् कुले भवति धीमताम् एतद्धि दुर्लभतरम् एतद्धि दुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोगम् तत्र तं बुद्धिसंयोगम् लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव ह्रियते ह्यवशोऽपि सः क्रियते यवशोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्माति वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्ध किल्बिषः योगी संशुद्ध किल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको योगी ज्ञानिभ्योऽपि मतोऽधिकः ज्ञानिभ्योऽपि मतोऽधिकः कर्मिभ्यश्चाधिको योगी कर्मिभ्यश्चाधिको योगी तस्माद्योगी भवार्जुन तस्माद्योगी भवार्जुन योगिनामपि सर्वेषां योगिनामपि सर्वेषां मद्गतेनान्तरात्मना मद्गतेनान्तरात्मना श्रद्धावान् भजते यो मां श्रद्धावान् भजते यो मां समे युक्ततमो मतः समे युक्ततमो मतः ಶ್ರೀ ಗುರುಭ್ಯೋ ನಮಃ. 14 ಲೋಕಗಳ ಒಡೆಯನಾಗಿರತಕ್ಕಂಥ ಭಗವಂತನಾದ ಶ್ರೀನಿವಾಸ ಅವನ ಅನುಗ್ರಹವನ್ನು ಪಡೆಯುವ ದೃಷ್ಟಿಯಿಂದ ಅವನ ಪ್ರೇರಣೆಗೆ ಅನುಸಾರವಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಮುಂದುವರಿತಾ ಇದ್ದೇವೆ. 6ನೇ ಅಧ್ಯಾಯದ ಪ್ರವಚನವನ್ನು ತಾವು ಆಲಿಸ್ತಾ ಇದ್ದೀರಾ. ಯೋಗಭ್ರಷ್ಟನ ಬಗ್ಗೆ ವಿಚಾರ ಬಂತು. ಆ ಯೋಗಭ್ರಷ್ಟನ ವ್ಯವಹಾರ ಹೇಗಿರುತ್ತೆ, ಆತ ಎಲ್ಲಿ ಹುಟ್ಟುತ್ತಾನೆ, ಈ ವಿಚಾರಗಳನ್ನು ಕೂಡ ತಿಳಿದುಕೊಂಡ್ವಿ. ಅನಂತರ ಶ್ರೀಕೃಷ್ಣ ಮುಂದುವರೆದು ತಿಳಿಸಿ ಅರ್ಜುನನನ್ನು ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಆ ಯೋಗಭ್ರಷ್ಟನ ಎಲ್ಲ ವಿಚಾರಗಳನ್ನು ತಿಳಿಸಿದ್ರು. ಆನಂತರ ಆ ಯೋಗಭ್ರಷ್ಟ ಏನು ಮಾಡ್ತಾನೆ ಅಂದರೆ, 2 ರೀತಿಯಾಗಿರ್ತಕ್ಕಂಥ ಜನ್ಮ ಹೇಳಿದ್ವಿ ನಾವು. ಆ 2 ರೀತಿಯ ಜನ್ಮದಲ್ಲೂ ಕೂಡ ಅವನು ಮತ್ತೆ ಹುಟ್ಟು ಬಂದಿರ್ತಾನೆ. ಇಲ್ಲಿ ಈ 2 ವಿಧವಾಗಿರತಕ್ಕಂಥ ಜನ್ಮದಲ್ಲೂ ಕೂಡ ಅದರ ಹಿಂದೆ ಏನು ಜನ್ಮದಲ್ಲಿ ವಿಶೇಷವಾಗಿ ಧ್ಯಾನ ಯೋಗದಲ್ಲಿ ನಿರತನಾಗಿದ್ದ, ಕಾರಣಾಂತರಗಳಿಂದ ಧ್ಯಾನ ಯೋಗದಿಂದ ಚ್ಯುತನಾಗಿದ್ದ, ಈಗ ಮತ್ತೆ ಅವನು ತನ್ನನ್ನು ಧ್ಯಾನಯೋಗದಲ್ಲಿ ತೊಡಗಿಸ್ಕೊಳ್ತಾನೆ. ನೇರವಾಗಿ ಧ್ಯಾನಯೋಗಕ್ಕೆ ಆತ ಬರ್ತಾನೆ. ಬಂದು ಈ ಜನ್ಮದಲ್ಲಿ ಆತ ಸ್ವಲ್ಪ ವಿಶೇಷವಾಗಿ ತನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ಇಟ್ಕೊಂಡಿರ್ತಾನೆ. ಭಗವಂತನ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಶ್ರದ್ಧೆಯನ್ನು ವ್ಯಕ್ತಪಡಿಸ್ತಾನೆ. ಆದ್ದರಿಂದ ಭಗವಂತ ಅವನಿಗೆ ವಿಶೇಷವಾದ ಶಕ್ತಿಯನ್ನು ದಯಪಾಲಿಸ್ತಾನೆ. ಆದ್ದರಿಂದ ತನ್ನ ಧ್ಯಾನಯೋಗದ ಪೂರ್ಣವಾದ ಸಿದ್ಧಿಗೋಸ್ಕರ ಈಗ ಅವನು ಹಿಂದೆ ಏನು ಪ್ರಯತ್ನವನ್ನು ಪಡ್ತಿದ್ನಲ್ಲ, ಆ ಪ್ರಯತ್ನಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಆತ ಮಾಡಬೇಕಾಗತ್ತೆ. ಮಾಡ್ತಾನೆ. ಯಾಕೆ ಅಂದರೆ ಅವನಿಗೆ ಗೊತ್ತಿದೆ ತನ್ನ ಪ್ರಯತ್ನದಲ್ಲಿ ಎಲ್ಲೋ ಸ್ವಲ್ಪ ಕಡಿಮೆಯಾಗಿತ್ತು. ಕಡಿಮೆ ಆಗಿದ್ದರಿಂದ ಈಗ ಮತ್ತೆ
ನಾನು ಪ್ರಯತ್ನದಲ್ಲಿ ಕಡಿಮೆ ಮಾಡಬಾರದು, ಹೆಚ್ಚು ಪ್ರಯತ್ನ ಮಾಡಬೇಕು ಅಂಥೇಳಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಆಗ ಅನಂತರದಲ್ಲಿ ವಿಶೇಷವಾದ ಸಿದ್ಧಿಯನ್ನು ಆತ ಪಡಿತಾನೆ ಅಂತ ಇಟ್ಕೊಳ್ಬೇಕು. ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಒಂದು ಸುಭಾಷಿತ ಹೇಳುತ್ತದು, ಅದು ನಾವು ಪ್ರಯತ್ನವನ್ನು ಮಾಡಿರ್ತೇವೆ, ಆದರೆ ದೇವರು ಅರ್ಥಾತ್ ವಿಧಿ ಅನ್ನೋದು ಅದಕ್ಕೆ ಸಹಕಾರವನ್ನು ಕೊಡಲಿಲ್ಲ, ಆದ್ದರಿಂದ ನಮ್ಮದೇನು ತಪ್ಪಿದೆ ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ. ಆದರೆ ಆ ಶ್ಲೋಕದಲ್ಲಿ ಅದು ಹೇಳಬೇಕಾದರೆ ಅದು ಸೂಕ್ಷ್ಮವಾಗಿ ಮತ್ತೊಂದು ವಿಚಾರವನ್ನು ನಮಗೆ ತಿಳಿಸುತ್ತದೆ. ಅದು ನಾವು ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ, ಅನಂತರದಲ್ಲಿ ನಮ್ಮ ಪ್ರಯತ್ನದಲ್ಲಿ ಏನು ತೊಂದರೆ ಇದೆ ಅಂತ ಅರ್ಥ. ನಮ್ಮ ಪ್ರಯತ್ನ ಮಾಡಿದ್ವಲ್ಲ, ಆ ಪ್ರಯತ್ನದಲ್ಲೇ ಯಾವುದೋ ಒಂದು ನಮ್ಮದು ಲೋಪ ಆಗಿದೆ. ಆದ್ದರಿಂದ ಆ ಪ್ರಯತ್ನ ಏನು ಮಾಡಿದ್ವಿ ಅದರಲ್ಲಿ ಏನು ಲೋಪ ಆಗಿದೆ ಅದನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಅದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕೇ ಹೊರತು ನಾವು ಮಾಡಿದ್ದೇವೆ, ಭಗವಂತ ಅನುಗ್ರಹ ಮಾಡಲಿಲ್ಲ ಅಂತ ಆ ರೀತಿಯಾಗಿ ಮಾಡಿಕೊಳ್ಳಬಾರದು ಅಂತ ಆ ಸುಭಾಷಿತಕಾರ ಆ ಮಾತನ್ನು ಅದೇ ರೀತಿಯಾಗಿ ತಿಳಿಸುವಂಥದ್ದು. ಆದ್ದರಿಂದ ಇಲ್ಲೂ ಕೂಡ ಯೋಗಭ್ರಷ್ಟನಾದವನು ಅದೇ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾನೆ. ಆಲೋಚನೆಯನ್ನು ಮಾಡಿ ಅವನು ಪೂರ್ಣವಾದ ಸಿದ್ಧಿಯನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಎಷ್ಟು ಪ್ರಯತ್ನವನ್ನು ಮಾಡಿದ್ದ ಅಷ್ಟಕ್ಕಿಂತಲೂ ಹೆಚ್ಚಾದ ಪ್ರಯತ್ನವನ್ನು ಮಾಡಿ ತಾನು ಸಿದ್ಧಿಯನ್ನು ಪಡ್ಕೊಳ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ ಅಂತ ಕೃಷ್ಣ ಅರ್ಜುನನಿಗೆ ಈ ಮಾತನ್ನು ಹೇಳ್ತಾ ಯೋಗಭ್ರಷ್ಟನ ಒಂದು ಪ್ರಯತ್ನ ವಿಶೇಷವನ್ನು ತಿಳಿಸ್ತಾ ಅರ್ಜುನನನ್ನು ಕುರಿತು ಸೂಕ್ಷ್ಮವಾಗಿ ಎಚ್ಚರಿಸಿದಂತೆ ಆಯಿತು. ಅರ್ಜುನ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಯುದ್ಧಕ್ಕೆ ಬಂದಂಥವನು, ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಯುದ್ಧದಿಂದ ತನ್ನ ಹೆಜ್ಜೆಯನ್ನು ಹಿಂತೆಗೆದಿದ್ದ. ಯಾಕೆ ಅಂದರೆ ಅವನಿಗೆ ಬೇರೆ ಯಾವುದೋ ಒಂದು ಮಾನಸಿಕವಾದ ಗೊಂದಲದಿಂದ ಹೆಜ್ಜೆಯನ್ನು ಹಿಂತೆಗೆದ. ಅದಕ್ಕೆ ಕೃಷ್ಣ ಧ್ಯಾನಯೋಗದ ಬಗ್ಗೆ ಈ ವಿಚಾರಗಳನ್ನೆಲ್ಲ ತಿಳಿಸ್ತಾ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಅರ್ಜುನನಿಗೂ ತಿಳಿಸ್ತಾನೆ. ಹಿಂದೆ ಕೆಲವೊಂದು ವಿಧವಾದಂಥ ಜಯಗಳನ್ನು ಫಲದ ಸಿದ್ಧಿಯನ್ನು ಪಡೆದಿರ್ಬೋದು ನಿಜ, ಕೆಲವೊಮ್ಮೆ ಫಲದ ಸಿದ್ಧಿಯನ್ನು ಪಡೆದೇ ಇರ್ಬೋದು ನಿಜ. ಮತ್ತು ಈಗಿನ ಸಂದರ್ಭದಲ್ಲಂತೂ ಭಾರೀ ದೊಡ್ಡ ಯುದ್ಧ ಇದು, ಮಹಾಭಾರತ ಇದು. ಆದ್ದರಿಂದ ಈ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳು ಎದುರಾಗಿ ಬಂದು ನಿಂತ್ಕೊಂಡಿದ್ದಾರೆ. ಆದ್ದರಿಂದ ಅವನಿಗೆ ಸ್ವಲ್ಪ ಇದರಲ್ಲಿ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾನೆ. ಸಂಸಿದ್ಧೌ ಕುರುನಂದನ, ಕುರುಗಳಲ್ಲಿ ಬಂದಂಥವನು ನೀನು, ಕುರುವಂಶದಲ್ಲಿ ಹುಟ್ಟಿದಂಥವನು. ಆದ್ದರಿಂದ ಹೇ ಕುರುನಂದನ, ನಿನಗೆ ಈ ಯುದ್ಧ ಅನ್ನೋ ಈ ಒಂದು ಯಾಗದಲ್ಲಿ ಅಥವಾ ಈ ಒಂದು ಧ್ಯಾನದಲ್ಲಿ ಜಯವನ್ನು ಸಂಪಾದನೆ ಮಾಡಲೇಬೇಕು ಅಂತಿದ್ದರೆ ನೀನು ಹಿಂದೆ ಎಲ್ಲ ಮಾಡಿದ ಯುದ್ಧಗಳಲ್ಲಿ ಏನು ಪ್ರಯತ್ನ ಇತ್ತಲ್ಲ ಆ ಎಲ್ಲ ಪ್ರಯತ್ನಗಳಿಂತಲೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ನೀನು ಇಲ್ಲಿ ಮಾಡಬೇಕು. ನಿನ್ನ ಪೂರ್ಣವಾದ ಸಾಮರ್ಥ್ಯವನ್ನು ತದೇಕ ದೃಷ್ಟಿಯಿಂದ ಇಲ್ಲಿ ಸಮರ್ಪಣೆ ಮಾಡಿದ್ರೆ ನಿನಗೆ ಸಿದ್ಧಿ ಅನ್ನೋದು ದೊರಕತ್ತೆ ಅನ್ನೋ ಸೂಚನೆಯನ್ನು ಕೂಡ ಕೃಷ್ಣ ಈ ಸಂದರ್ಭದಲ್ಲಿ ಅರ್ಜುನನಿಗೆ ಇಲ್ಲಿ ನೀಡ್ತಾ ಇದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಅರ್ಜುನನಿಗೆ ಅಂದರೆ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ತಿಳಿಸ್ದ. ಅನಂತರ ಧ್ಯಾನದ ಬಗ್ಗೆ ಅಂತೂ ಯೋಗಭ್ರಷ್ಟನಿಗೆ ಹೇಳಿದ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಇಷ್ಟು ಹೇಳಿ ಕೃಷ್ಣ ಅನಂತರ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಶವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ ಅಂತ ಮತ್ತೆ ಅದನ್ನು ಸ್ಪಷ್ಟ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನ, ಯೋಗಭ್ರಷ್ಟನಾದವನ ವಿಚಾರವನ್ನು ಹೇಳಿದೆ ನಾನು. ಅವನು ಈ ಜನ್ಮದಲ್ಲಿ ಹೆಚ್ಚು ಪ್ರಯತ್ನವನ್ನು ಮಾಡ್ತಾನೆ ಅಂತಲೂ ಹೇಳಿದೆ. ಜೊತೆಗೆ ಈ ಜನ್ಮದಲ್ಲಿ ಅವನು ಬಂದಿದ್ದಾನೆ, ಈ ಜನ್ಮದಲ್ಲಿ ಧ್ಯಾನ ಯೋಗದಲ್ಲಿ ಅವನಿಗೆ ಇಚ್ಛೆನೇ ಇಲ್ಲದೆ ಇದ್ದರೆ ಏನು ಮಾಡೋದೀಗ?
ಸ್ವಲ್ಪನೂ ಕೂಡ ಅವನಿಗೆ ಧ್ಯಾನ ಯೋಗದಲ್ಲಿ ಇಚ್ಛೆ ಇಲ್ಲ ಈ ಜನ್ಮದಲ್ಲೀಗ. ಇಚ್ಛೆನೇ ಇಲ್ಲದೇ ಇದ್ದರೆ ಹೆಚ್ಚಿನ ಪ್ರಯತ್ನವನ್ನು ಮಾಡೋದು ಹೇಗಾಗ ಅಂದರೆ, ಅದಕ್ಕೆ ಹೇಳ್ತಾರೆ, ಒಂದು ದೃಷ್ಟಿಯಿಂದ ಇಚ್ಛೆಯನ್ನು ಭಗವಂತ ಮೂಡಿಸ್ತಾನೆ. ಇಚ್ಛೆ ಅವನಿಗೆ ಇಲ್ಲ ಅಂತ ಬಾಹ್ಯ ನೋಟದಲ್ಲಿ ಬಾಹ್ಯದ ವ್ಯವಹಾರಗಳಲ್ಲಿ ಮಗ್ನನಾಗಿರುವ ಆದಾಗ ಅವನು ಇಚ್ಛೆ ಇಲ್ಲದೇ ಇದ್ದಂತೆ ಕಂಡರೂ ಕೂಡ, ಆದರೆ ಹಿಂದಿನ ಜನ್ಮಗಳಲ್ಲಿ ಇನ್ನೇನು ಧ್ಯಾನಯೋಗದ ಅಭ್ಯಾಸವನ್ನು ತುಂಬ ಮಾಡಿದ್ದ, ಗುರಿಯನ್ನು ತಲುಪೋದರಲ್ಲಿ ಸ್ವಲ್ಪ ಮಟ್ಟಿಗೆ ಆತ ವಿಚಲಿತನಾಗಿ ಗುರಿಯನ್ನು ತಲುಪದೆ ಹಿಂದೆ ಬಂದಿದ್ದ, ಯೋಗಭ್ರಷ್ಟನಾಗಿದ್ದ ಅವನು. ಆದ್ದರಿಂದ ಅಂಥ ವ್ಯಕ್ತಿಗೆ ಆ ಹಿಂದಿನ ಜನ್ಮದಲ್ಲಿ ಏನು ದೀರ್ಘವಾದಂಥ ಏನು ಒಂದು ಅಭ್ಯಾಸ ಮಾಡಿದ್ನಲ್ಲ, ಆ ಮಾಡಿದ ಅಭ್ಯಾಸದಿಂದ ಉಂಟಾದ ಏನು ಒಂದು ಸಂಸ್ಕಾರ ಇದೆ ಮನಸ್ಸಿನಲ್ಲಿ, ಆ ಸಂಸ್ಕಾರ ಈಗ ಅವನಿಗೆ ಏನು ಮಾಡುತ್ತೆ ಅಂದರೆ, ನಾನಾ ವಿಧವಾದ ವ್ಯವಹಾರಗಳಲ್ಲಿ ಅವನ ಮನಸ್ಸು ಈಗ ಇಲ್ಲಿ ಸೆಳೀತಾ ಇದ್ದರೂ ಕೂಡ ಆ ಹಿಂದಿನ ಮಾಡಿದಂಥ ಅಭ್ಯಾಸ, ಅದರ ಸಂಸ್ಕಾರ, ಅದರಿಂದ ಉಂಟಾದ ಪುಣ್ಯ ಏನಿದೆ ಅದು ಏನು ಮಾಡುತ್ತೆ ಅಂದರೆ ಅವನನ್ನು ನೇರವಾಗಿ ಧ್ಯಾನ ಮಾರ್ಗದತ್ತ ಅವನನ್ನು ಎಳಕೊಂಡು ಬಂದು ನಿಲ್ಲಿಸ್ಬಿಡತ್ತೆ ಅಂತ ತಿಳಿಸ್ತಾರೆ. ಅದರಿಂದ ಹಿಂದಿನ ಸಂಸ್ಕಾರಗಳು ಅಷ್ಟು ಕೆಲಸವನ್ನು ಮಾಡ್ತವೆ. ಅದರಿಂದ ಅದು ಯಾವುದು ವ್ಯರ್ಥವಾಯಿತು ಅಂತ ಅಂದ್ಕೊಳ್ಬಾರ್ದು. ಸ್ವಲ್ಪನೇ ಅನೇಕ ಜನ್ಮಗಳಲ್ಲಿ ಮಾಡಿರ್ತೀವಿ ನಿಜ. ಮಾಡಿದ್ದನ್ನೆಲ್ಲ ಭಗವಂತ ನಮ್ಮ ಅಲ್ಪವಾದ ಪ್ರಯತ್ನಗಳನ್ನು ಒಟ್ಟುಗೂಡಿಸಿ ಆತ ಅವುಗಳ ಬಲದಿಂದ ಮತ್ತೊಂದು ಜನ್ಮದಲ್ಲಿ ನಮ್ಮಿಂದ ಆ ಕಾರ್ಯವನ್ನು ಮಾಡಿಸ್ತಾನೆ. ಆದ್ದರಿಂದ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಅಂತ ಅದಕ್ಕೋಸ್ಕರ ಹೇಳಿದ್ದು. ಅಭಿಕ್ರಮನಾಶನೇ ಇಲ್ಲ, ಸ್ವಲ್ಪ ಮಾಡಿಬಿಟ್ವಿ, ಅಯ್ಯೋ ಅದು ಪೂರ್ತಿ ಮಾಡೋಕ್ಕಾಗಲಿಲ್ಲ, ಹಾಗಾದರೆ ಈ ಮಾಡಿದ್ದೆಲ್ಲ ವ್ಯರ್ಥವಾಯಿತು ಹಂಗೆ ಅಂದ್ಕೊಳ್ಳೋ ಹಂಗಿಲ್ಲ. ಹಾಗೆ ಮಾಡಿದ್ದು ಎಲ್ಲೂ ಹೋಗಲ್ಲ, ಅದು ಹಾಗೇ ಉಳಿದಿರುತ್ತೆ. ಅದರಿಂದ ವಿಶೇಷವಾದ ಪುಣ್ಯದ ಲಾಭ ಆಗುತ್ತೆ, ಯಾವುದೇ ವಿಧವಾದಂಥ ಪ್ರತ್ಯವಾಯ ಬಂದಿರೋದಿಲ್ಲ. ಆದ್ದರಿಂದ ತನ್ಮುಖಾಂತರವಾಗಿ ಮತ್ತೊಂದು ಜನ್ಮದಲ್ಲಿ ನಮ್ಮ ಪ್ರವೃತ್ತಿಗೆ ಆ ಹಿಂದೆ ಮಾಡಿದಂಥ ಏನು ಅಭ್ಯಾಸ ಇತ್ತು, ಪ್ರಯತ್ನ ಇತ್ತು, ಧರ್ಮಾಚರಣೆಗಳು ಅಲ್ಪವೇ ಆಗಿರ್ಬೋದು, ಅದು ನಮ್ಮನ್ನು ಈ ಜನ್ಮದಲ್ಲಿ ಪ್ರವೃತ್ತಿಗೊಳಿಸೋದಕ್ಕೆ ಸಹಾಯವನ್ನು ಮಾಡ್ತವೆ. ಆದ್ದರಿಂದ ನಾವೆಂದೂ ಕೂಡ ಯಾವುದೇ ಧಾರ್ಮಿಕವಾದ ವಿಚಾರಗಳಲ್ಲಿ ತೊಡಗಿಕೊಂಡಾಗ ಅಯ್ಯೋ ಸ್ವಲ್ಪ ಮಾಡಿ ಬಿಟ್ಬಿಟ್ನಲ್ಲ ಅಂತ ಭಾವಿಸ್ಕೊಳ್ಬೇಕು ಅಂತಿಲ್ಲ. ಬೇಕು ಅಂತ ಸ್ವಲ್ಪನೇ ಮಾಡೋ ಮನಸ್ಸೇ ಇಟ್ಕೊಂಡು ಸುಮ್ಮನೆ ತೋರ್ಪಡಿಗೆಗೋಸ್ಕರ ನಾನು ತುಂಬ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿಕೊಂಡು ಸ್ವಲ್ಪದರಲ್ಲೇ ಅದನ್ನು ಬಿಟ್ಟುಬಿಡೋದು ಅದು ತರವಲ್ಲ ಅಷ್ಟೆ. ಅದು ಡಾಂಬಿಕವಾದ ಆಚರಣೆ ಆಗಿಬಿಡುತ್ತೆ. ಹಾಗಲ್ಲ, ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಕಳಕಳಿಯನ್ನು ಹೊಂದಿ ಆತ ಪ್ರಾರಂಭವನ್ನು ಮಾಡಿದ. ನಾನಾ ವಿಧವಾದ ವಿಘ್ನಗಳು ಅವನಿಗೆ ಬಂತು. ತಸ್ಮಾತ್ ಅಪರಿಹಾರ್ಯೇರ್ಥೇನತ್ವಂ ಶೋಚಿತಮರ್ಹಸಿ. ಅಪರಿಹಾರ್ಯವಾಗಿರತಕ್ಕಂಥ ದೋಷಗಳು ಬಂದು ಅವನಿಗೆ ಬೀಳೋದಕ್ಕೆ ಶುರುವಾದಾಗ ಇನ್ನು ಬೇರೆ ಮಾರ್ಗವಿಲ್ಲ ಅನ್ನೋ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ ಅಂತಂದರೆ ಆವಾಗ ಅದನ್ನು ತ್ಯಾಗ ಮಾಡಿರ್ತಾನೆ. ಅಷ್ಟೇ, ಸ್ವಲ್ಪ ಮಾಡಿ ಬಿಟ್ಟಿರ್ತಾನೆ. ಅಂಥ ಅಲ್ಪವಾಗಿ ಮಾಡಿದ ಧರ್ಮಾಚರಣೆಗಳು ಕೂಡ ಅದು ಮುಂದೆ ಅವನಿಗೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡುತ್ತೆ. ಅವನ ಮನಸ್ಸನ್ನು ಆ ದಿಕ್ಕಿನತ್ತ ಅದು ತನ್ನಷ್ಟಕ್ಕೆ ತಾನೇ ಒಯ್ಯುತ್ತದು. ಅದೇ ರೀತಿಯಾಗಿ ಧ್ಯಾನದಲ್ಲಿ ನಿರತನಾದ ವ್ಯಕ್ತಿ ಆತ ಯೋಗಭ್ರಷ್ಟನಾಗಿರ್ಬೋದು ನಿಜ, ಆದರೆ ಅವನು ಈ ಜನ್ಮದಲ್ಲಿ ಅವನನ್ನು ಬಲಾತ್ಕಾರವಾಗಿ ಅವನ ಮನಸ್ಸಿನಲ್ಲಿ ಅದು ಎಳ್ಕೊಂಡು ಬಂದುಬಿಡುತ್ತದು ಆ ಹಿಂದಿನ ಜನ್ಮದ ಅಧ್ಯಾಸ. ಅದನ್ನೆಲ್ಲ ಹೇಳಿದ್ವಿ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯದೇಹ್ಯವಶೋಪಿ ಸಹ. ಆದ್ದರಿಂದ ಅವನು ಬರ್ತಾನೆ ಅಂತ ಹೇಳ್ತೀವಿ. ಜಿಜ್ಞಾಸುರಭಿಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅದಕ್ಕೆ ನಾವು ಅಂತೀವಿ, ಯಾಕೆ ಹಾಗೆ ಆಗುತ್ತೋ ಅವನಿಗೆ? ಮಾಡಿದ್ದಾನೆ, ಬೇಕಾದಷ್ಟು ಯೋಗವನ್ನು ಮಾಡಿದ್ದಾನೆ. ಧ್ಯಾನ ಯೋಗವನ್ನು ಅನೇಕ ವರ್ಷಗಳ ಒಳಗಡೆ ಧ್ಯಾನ ಯೋಗದ ಮೆಟ್ಟಲುಗಳನ್ನು ತುಳಿದಿದ್ದಾನೆ. ತಾನು ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಕಡೆಗೆ ಗುರಿಯನ್ನು ತಲುಪೋ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಜರಿತದಿಂದ ಅವನು ಬಿಟ್ಟಿದ್ದ ಅಷ್ಟೇ, ಅವನ ಪ್ರಾರಬ್ಧ ಕರ್ಮೋಷದಿಂದ. ಆದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಒಬ್ಬ ಧ್ಯಾನ ಯೋಗವನ್ನು ತಿಳ್ಕೊಳ್ಬೇಕು ಅಂತ ಒಬ್ಬನಿಗೆ ಇಚ್ಛೆ ಉಂಟಾಗಿದೆ ಅಂತ ಇಟ್ಕೊಳ್ರಿ. ಮಯಾ ಯೋಗ ಜ್ಞಾತವ್ಯ ಅಂತ, ನನಗೆ ಯೋಗ ಅಂದರೆ ಏನು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು
ಅಂತ ಒಬ್ಬ ಜಿಜ್ಞಾಸು ಇದ್ದಾನೆ ಒಬ್ಬ. ಈಗ ಅವನಿಗಿನ್ನೂ ಅವನೇನು ಮಾಡಲಿಲ್ಲ, ಅವನೀಗ ಜಿಜ್ಞಾಸು ಅಷ್ಟೇ. ಅಂದರೆ ಜಿಜ್ಞಾಸು ಅಂದರೆ ಅವನು ಸಾಮಾನ್ಯ ಅಲ್ಲ, ಅವನು ಯಸ್ಯ ಅತೀವ ಇಚ್ಛಾ ವರ್ತತೆ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಅವನಿಗೆ ತುಂಬ ಇಚ್ಛೆ ಇದೆ, ನಾನು ಯೋಗದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು, ನಾನು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅತಿಯಾದ ಇಚ್ಛೆ ಏನಾದರೂ ಇತ್ತು ಅಂತಂದರೆ ಅವನು ಕೂಡ ಖಂಡಿತವಾಗಲೂ ಯೋಗ ಮಾರ್ಗಕ್ಕೆ ಬಿದ್ದೇ ಬೀಳ್ತಾನೆ. ಇಲ್ಲಿ ಮಾಡಬೇಕಾದ ಸಾಧನೆಯನ್ನು ಮಾಡ್ತಾನೆ. ಸಾಧನೆಯನ್ನು ಮಾಡಿ ಶಬ್ದ ಬ್ರಹ್ಮಾತಿ ವರ್ತತೆ ಅಂತಂತಾರೆ. ಶಬ್ದ ಬ್ರಹ್ಮಾತಿ ವರ್ತತೆ ಅಂದರೆ ಏನಪ್ಪ? ಶಬ್ದ ಬ್ರಹ್ಮ ಅಂತಂದರೆ ಪರಂಬ್ರಹ್ಮ ಅಂತಲೇ ಅರ್ಥ. ಇಲ್ಲಿ ಆ ಪರಬ್ರಹ್ಮನನ್ನು ಆತ ಖಂಡಿತವಾಗಲೂ ಒಂದಲ್ಲ ಒಂದಿನ ಹೊಂತಾನೆ. ಯಾಕೆ ಹೊಂತಾನೆ ಅಂದರೆ ಅವನ ಮನಸ್ಸಿನಲ್ಲಿ ಅಂಥ ಒಂದು ತುಡಿತ ಪ್ರಾರಂಭವಾಗಿದೆ. ಈಗ ಅವನಿಗೆ ನಾನು ಯೋಗವನ್ನು ತಿಳ್ಕೊಳ್ತೀನಿ ಅಂತ ಅತಿಯಾದ ಇಚ್ಛೆ ಅವನಿಗೆ ಬಂದುಬಿಟ್ಟಿದೆ. ಈಗ ಆ ಅತಿಯಾದ ಇಚ್ಛೆ ಯಾವಾಗ ಬಂತು ಅವನಿಗೆ, ಅದಕ್ಕೆ ಅನುಗುಣವಾಗಿರತಕ್ಕಂಥ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ. ಆ ಧ್ಯಾನ ಯೋಗವನ್ನು ಪೂರ್ಣ ಮಾಡ್ತಾನೆ. ಅವನು ಶಬ್ದ ಬ್ರಹ್ಮಾತಿ ವರ್ತತೆ, ಅರ್ಥಾತ್ ಪರಮಾತ್ಮನನ್ನು ಹೊಂತಾನೆ ಅಂತ ಅರ್ಥ. ಮೋಕ್ಷವನ್ನು ಆತ ಖಂಡಿತವಾಗಲೂ ಪಡೀತಾನೆ. ಆದ್ದರಿಂದ ಇಂಥ ಅತಿಯಾದ ಜಿಜ್ಞಾಸುವು ಹೀಗೆ ಪಡಿತಾನೆ ಅಂದಮೇಲೆ ಧ್ಯಾನದಲ್ಲಿ ಮೆಟ್ಟಲನ್ನು ಹತ್ತಿದ್ದಾನೆ. ಅನೇಕ ಮೆಟ್ಟಲುಗಳು ಧ್ಯಾನ ಯೋಗದ್ದು ದಾಟಿಬಿಟ್ಟಿದ್ದಾನೆ. ಇನ್ನು ಕೆಲವು ಮೆಟ್ಟಲುಗಳಿದ್ದಾಗ ಗುರಿಯನ್ನು ತಲುಪೋದಕ್ಕೆ ವಿಚಲಿತನಾಗಿ ಪೂರ್ವಜನ್ಮದ ಪ್ರಾರಬ್ಧ ಕರ್ಮದಿಂದ ಆತ ಅದನ್ನು ಬಿಟ್ಟಿದ್ದರೆ ಮತ್ತೆ ಮುಂದಿನ ಜನ್ಮಗಳಲ್ಲಿ ನಿಶ್ಚಿತವಾಗಿ ಮನಸ್ಸು ಅವನನ್ನು ಧ್ಯಾನ ಯೋಗದ ಕಡೆಗೆ ಎಳ್ಕೊಂಡು ಬಂದೇ ಬರುತ್ತೆ. ಆತ ಧ್ಯಾನ ಯೋಗದಲ್ಲಿ ತನ್ನನ್ನು ತೊಡಗಿಸ್ಕೋತಾನೆ. ಮತ್ತೆ ಸಾಕ್ಷಾತ್ ಭಗವಂತನನ್ನು ಆತ ತಲುಪುತ್ತಾನೆ. ಅಂದರೆ ಮೋಕ್ಷವನ್ನು ಖಂಡಿತವಾಗಲೂ ಆತ ಪಡೀತಾನೆ ಅಂತ ಅರ್ಥ. ಆದ್ದರಿಂದ ಆಚಾರ್ಯರು ಅದನ್ನು ತಿಳಿಸಬೇಕಾದರೆ ಮೋಕ್ಷೋಪಾಯಸ್ಯ ಜಿಜ್ಞಾಸುರಪಿ ಕೇವಲ ಪಾಠಕಾತ್ ವಿಶಿಷ್ಟ ಕಿಮು ತದ್ ವಿದ್ವಾನ್ ಕಿಂ ಪುನಃ ಯಸ್ತದಾಸ್ಥಿತಃ ಅಂತ ಪರಮಯೋಗ ಅನ್ನೋ ಗ್ರಂಥವನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ. ತಿಳಿಬೇಕು ಅಂತ ಇಚ್ಛೆಯುಳ್ಳಂಥವನೇ, ಅಂಥ ವ್ಯಕ್ತಿನೇ ಮೋಕ್ಷವನ್ನು ಖಂಡಿತವಾಗಲೂ ಪಡಿತಾನೆ ಅಂತ. ಇದರಲ್ಲಿ ಒಂದು ಮೂಲ ಕಾರಣ ಇದೆ. ಏನಿದೆ ಅಂದರೆ, ಅತೀವವಾದ ಇಚ್ಛೆ ಒಬ್ಬನಿಗೆ ಇದೆ ಅಂತಂದರೆ ಅದು ಅವನದು ಪ್ರಾಮಾಣಿಕವಾದ ಇಚ್ಛೆ. ಅದು ಅಂಥ ವ್ಯಕ್ತಿಗಳಿಗೆ ಭಗವಂತನೇ ಸಹಾಯವನ್ನು ಮಾಡ್ತಾನೆ. ಆದ್ದರಿಂದ ಅವನು ನಿಶ್ಚಿತವಾಗಿ ಮೋಕ್ಷವನ್ನು ಪಡೀತಾನೆ ಅಂತ ಯಾಕೆ ಹೇಳಿದ್ದು ಅಂದರೆ, ಅಂಥ ತೀವ್ರತರವಾಗಿರತಕ್ಕಂಥ ಜಿಜ್ಞಾಸೆ ಇದೆಯಲ್ಲ, ಅತೀವ ಇಚ್ಛೆ ಅಂತ ಅವನಿಗೇನು ಉಂಟಾಗಿದೆಯಲ್ಲ, ಅಂಥ ಇಚ್ಛೆ ಇರೋವನಿಗೆ ಎಲ್ಲ ದೇವತೆಗಳು ಸಹಾಯವನ್ನು ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು ಸಹಾಯವನ್ನು ಮಾಡ್ತಾರೆ. ಭಗವಂತನೇ ಅವನಿಗೆ ಸಹಕಾರಿಯಾಗಿ ಮನಸ್ಸನ್ನು ಹೊಂದಿಸಿಕೊಡ್ತಾನೆ. ರುದ್ರದೇವರು ಹೊಂದಿಸಿಕೊಡ್ತಾರೆ ಅವರಿಗೆ. ಆದ್ದರಿಂದ ಆತ ತನ್ನ ನಿಶ್ಚಿತವಾದ ಗುರಿಯನ್ನು ಆತ ತಲುಪುತ್ತಾನೆ ಅಂತ ಇಲ್ಲಿ ತಿಳಿಸಿದ್ದು. ಆದ್ದರಿಂದ ಇಲ್ಲಿ ಮತ್ತು ಹೇಳಬೇಕಾದ್ರೆ ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ, ವೇದ ಇದೆಯಲ್ಲ, ಇದು ವೇದಗಳೆಲ್ಲ ಭಗವಂತನ ಪರವಾಗಿದೆ ಅಂತ ಸಾಮಾನ್ಯಾಕಾರವಾದ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಭಗವಂತ ಹೇಳಿದ್ದ. ಆದ್ದರಿಂದ ಸಕಲ ವೇದಗಳು ಭಗವಂತನ ಪರವಾಗಿದೆ ಅಂತ ತಿಳ್ಕೊಂಡು ಒಬ್ಬ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ. ಆ ಅಧ್ಯಯನ ಮಾಡೋಕ್ಕಿಂತ ಶ್ರೇಷ್ಠ ಅಂದಮೇಲೆ ಅವನಿಗಿಂತನೂ ಕೂಡ ಇವನು ಶ್ರೇಷ್ಠ ಅಂತ ಅಂದಮೇಲೆ ಮೋಕ್ಷ ಸಾಧನವನ್ನು ಯಾವ ವ್ಯಕ್ತಿ ನಿಜವಾಗಲೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನು ಈ ಜಿಜ್ಞಾಸುವಿಗಿಂತ ಶ್ರೇಷ್ಠ ಅಂತ ಹೇಳಬೇಕೇನು? ನಾವು ಏನು ಹೇಳಬೇಕು ಅಂತ ಇಲ್ಲ. ಆದ್ದರಿಂದ ಅವನು ಅತ್ಯಂತ ಶ್ರೇಷ್ಠನಾದವನೇ ಅಂತ ಅರ್ಥ. ಅಂದರೆ ಮೋಕ್ಷದ ಸಾಧನವನ್ನು ತಿಳ್ಕೊಂಡಿದ್ದಾನೆ. ತಿಳ್ಕೊಂಡು ಒಬ್ಬ ವ್ಯಕ್ತಿ ಮೋಕ್ಷದ ಸಾಧನವನ್ನು ಸ್ವಲ್ಪ ತಿಳ್ಕೊಂಡಿದ್ದಾನೆ. ಸ್ವಲ್ಪ ಮಟ್ಟಿಗಾದರೂ ಕೂಡ ಆತ ಅನುಸರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಅನುಸರಣೆಯನ್ನು ಮಾಡೋವನಿಗಿಂತಲೂ ಕೂಡ ನಾವು ಹಿಂದಿನ ಜನ್ಮಗಳಲ್ಲಿ ಒಬ್ಬ ತುಂಬ ಧ್ಯಾನ ಯೋಗದ ಮೆಟ್ಟಲುಗಳನ್ನು ತುಳಿದಿದ್ದ, ಆ ಹಾದಿಯಲ್ಲಿ ಬಹುದೂರ ಸಾಗಿದ್ದ, ಗುರಿ ತಲುಪಿಲ್ಲ ಅಷ್ಟೇ. ಅಂಥ ವ್ಯಕ್ತಿ ಆತ ಶ್ರೇಷ್ಠ ಅಂತ ಹೇಳದೇ ಇರೋಕ್ಕೆ ಸಾಧ್ಯವೇ? ಖಂಡಿತವಾಗಲೂ ಶ್ರೇಷ್ಠ. ಆದ್ದರಿಂದ ಅವನು ಮತ್ತೆ ಯೋಗಭ್ರಷ್ಟನಾಗಿದ್ದ,
ಮತ್ತು ಉತ್ತಮವಾದ ಕುಲಗಳಲ್ಲಿ ಜನಿಸಿದ್ದಾನೆ. ಅವನ ಮನಸ್ಸು ಮತ್ತೆ ಧ್ಯಾನಯೋಗದ ಕಡೆಗೆ ಸೆಳೆದುಕೊಂಡು ಬಂದಿದೆ. ನಿಶ್ಚಿತವಾಗಿ ಧ್ಯಾನಯೋಗದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ. ಅವನು ಭಗವಂತನನ್ನು ತಲುಪುತ್ತಾನೆ ಅಂತ ಕೃಷ್ಣ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿ ಅರ್ಜುನನಿಗೆ ಉತ್ಸಾಹವನ್ನು ತುಂಬುತ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಎರಡು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು, ಆಧ್ಯಾತ್ಮಿಕವಾದ ದೃಷ್ಟಿಯಿಂದ ಅದಕ್ಕೆ ಬೇಕಾದ ವಿಚಾರಧಾರೆಯನ್ನು ಭಗವಂತ ಕ್ರಮಕ್ರಮವಾಗಿ ನಮಗೆ ನೀಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ, ತತ್ಕಾಲದಲ್ಲಿ ಏನು ಅರ್ಜುನ ಯುದ್ಧಕ್ಕೆ ಹೊರಡಬೇಕಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಅರ್ಜುನ ಒಂದೇ ಮಾತು ಕೇಳ್ತಾನೆ, ಈಗ ಸದ್ಯದಲ್ಲಿ ಯುದ್ಧದ ಪರಿಸ್ಥಿತಿ, ನಾನು ಗಾಂಡೀವ ಧನಸ್ಸನ್ನು ಕೆಳಗಿಟ್ಟಿದ್ದೇನೆ. ನಾನು ಕೆಳಗಿಟ್ಟುಬಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ನಾನು ಕೂತವನು. ನೀನು ಬೇರೆ ಬೇರೆ ವೇದಾಂತದ ವಿಚಾರಗಳನ್ನು ಹೇಳ್ಕೊಳ್ತಾ ಬೇರೆ ಕಡೆನೇ ಹೇಳ್ತಾ ಇದ್ದರೆ ಸದ್ಯಕ್ಕೆ ನಾ ಏನು ಮಾಡಬೇಕು ಹೇಳು ಅಂತ ಕೇಳಿಬಿಟ್ರೆ, ಅದಕ್ಕೋಸ್ಕರ ಯಾವುದೇ ವಿಚಾರಗಳನ್ನು ಭಗವಂತ ತತ್ವಜ್ಞಾನ ಅಂತ ಏನು ನೀಡ್ತಾ ಇದ್ದಾನೆ, ಆ ಎಲ್ಲ ತತ್ವಜ್ಞಾನಗಳನ್ನು ಒಂದು ದೃಷ್ಟಿಯಿಂದ ನಮ್ಮ ಮನಸ್ಸಿಗೆ ಹಾಕ್ಕೊಳ್ತಾ ಅದರ ಬಗ್ಗೆ ತೀವ್ರವಾದ ವಿಚಾರವನ್ನು ಮಾಡ್ತಾ ಇದ್ದಂತೇನೆ ಅದರಿಂದ ಒಂದು ದೃಷ್ಟಿಯಿಂದ ಅಭಿವ್ಯಕ್ತವಾಗಿ ಕಾಣತಕ್ಕಂಥ ಮತ್ತೊಂದು ಅರ್ಥ ಅರ್ಜುನನ ಪ್ರಕೃತ ಸನ್ನಿವೇಶಕ್ಕೂ ಅದು ಸಂಬಂಧಪಟ್ಟಿರುತ್ತೆ. ಹಾಗೆ ಅದು ಸೂಕ್ಷ್ಮವಾಗಿ ಸಂಬಂಧಪಟ್ಟಿರುತ್ತೆ. ಅದನ್ನು ಅರ್ಜುನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಅವನಿಗೆ. ಆದ್ದರಿಂದ ಈ ರೀತಿ ಹೇಳ್ತಾ ಅರ್ಜುನ ತೀವ್ರತರವಾಗಿ ಅವನು ಪ್ರಯತ್ನವನ್ನು ಮಾಡ್ತಾನೆ. ಖಂಡಿತವಾಗಲೂ ಆತ ಗುರಿಯನ್ನು ತಲುಪುತ್ತಾನೆ ಅಂತ ಧ್ಯಾನಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಅರ್ಜುನ ಅದು ಸಮಕಾಲೀನ ಆಗಬೇಕು. ಆ ಕಾಲದಲ್ಲೂ ಇರಬೇಕು, ಎಲ್ಲ ಕಾಲಕ್ಕೂ ಅನ್ವಯ ಆಗಬೇಕು. ಆದ್ದರಿಂದ ಎಲ್ಲ ಕಾಲಕ್ಕೂ ಅನ್ವಯ ಆಗ್ತಾ ಇದೆ, ಬೇರೆ ಬೇರೆ ಕಾಲಕ್ಕೆ ನಿಜ. ಆ ಕಾಲಕ್ಕೆ ಅದು ಅನ್ವಯ ಆಗದೆ ಹೋದರೆ ಅದು ವ್ಯರ್ಥವಾಗಿಬಿಡುತ್ತೆ. ಅದಕ್ಕೋಸ್ಕರ ಅರ್ಜುನನಿಗೂ ಕೂಡ ಆ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಯಾವ ಮನಸ್ಥಿತಿ ಇರಬೇಕು ಅನ್ನೋದನ್ನು ಅಲ್ಲೂ ಕೂಡ ಕೃಷ್ಣ ಒತ್ತನ್ನು ಕೊಟ್ಟು, ನೀನು ಅಷ್ಟೇ ನೋಡು, ಒಬ್ಬ ಧ್ಯಾನಯೋಗದಲ್ಲಿ ತಲ್ಲಿನಾಗಿದ್ದ, ಕಡೇ ತನಕ ಬಂದಿದ್ದ ಅವನು. ಆನಂತರ ಆ ಧ್ಯಾನಯೋಗದಿಂದ ಕಡೇ ಸಂದರ್ಭದಲ್ಲಿ ಬಿಟ್ಟುಬಿಟ್ಟ. ಅವನು ಬಿಟ್ಟ ಮೇಲೆ ಏನು ಮಾಡ್ದ? ಯೋಗಭ್ರಷ್ಟ ಆದ. ಯೋಗಭ್ರಷ್ಟ ಆಗಿ ಮತ್ತೆ ಹುಟ್ಟಿದ. ಮತ್ತೆ ಅವನ ಮನಸ್ಸು ಹೇಳ್ಕೊಂಡೋಯ್ತು. ತೀವ್ರತರವಾದ ಮತ್ತೆ ಪ್ರಯತ್ನವನ್ನು ಆತ ಮಾಡ್ತಾನೆ, ಗುರಿ ತಲುಪದಾನೆ ಅಂದರು. ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ನೋಡು, ಹೀಗೆಲ್ಲ ಮಾಡಬೇಡ, ನೀನು ಕಡೇ ತನಕ ಬಂದಿದ್ದೀಯಾ, ಯುದ್ಧದ ಕಡೇ ಬಾಗಿಲು ತನಕ ಬಂದು ನಿಂತ್ಕೊಂಡಿದ್ದೀಯಾ. ಈಗ ನೀನು ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯಮೆಚ್ಚುತ ಯಾವುದೇ ತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನಂತ ಇಲ್ಲಿ ತನಕ ಬಂದು ನಿಂತ್ಕೊಂಡು ನೀನು ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅಂತ ಹೊರಟಿದೆ. ಈಗ ಹಿಂಜರಿಕೆಯನ್ನು ಮಾಡಿ ಗಾಂಡೀವ ಧನಸ್ಸನ್ನು ಕೆಳಗಿಟ್ಬಿಟ್ಟು, ನಕಾಂಕ್ಷೇ ವಿಜಯಂ ಕೃಷ್ಣ ನಚರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವಾ ಅಂತ ನೀನೀಗ ವೇದಾಂತದ ಮಾತುಗಳನ್ನಾಡ್ತಾ ಪಾಪದ ಮಾತುಗಳನ್ನಾಡ್ತಾ ಈಗ ಬಿಟ್ಬಿಡೋದೆ. ಇಲ್ಲಿ ತನಕ ಬಂದಂಥವನು ನೀನೀಗ ಬಿಟ್ಬಿಟ್ರೆ ಧ್ಯಾನಯೋಗವನ್ನಾದರೆ ಇನ್ನೊಂದೆರಡು ಜನ್ಮವನ್ನು ದಾಟಿಕೊಂಡು ಹುಟ್ಟಿ ಮತ್ತೆ ಈ ಧ್ಯಾನಯೋಗದ ಪರಿಪೂರ್ಣತೆಯನ್ನು ಅಲ್ಲಿ ಪಡೆಯಬಹುದು. ಈಗ ನೀನು ಹೊರಟಿರೋದು ಯುದ್ಧಕ್ಕೆ. ಈ ಯುದ್ಧದಲ್ಲಿ ಇಲ್ಲಿ ತನಕ ಬಂದು ನೀ ಏನಾದರೂ ಬಿಟ್ಬಿಡ್ತು ಅಂತಂದರೆ ಇದು ಈ ಜನ್ಮಕ್ಕೆ ಇಲ್ಲಿಗೆ ಮುಗಿದೋಗ್ಬಿಡುತ್ತೆ. ಮೋಕ್ಷವನ್ನು ಪಡೆಯೋದಕ್ಕೆ ಅನೇಕ ಜನ್ಮಗಳೇ ಬೇಕು, ನಿಜ. ಅದು ಒಂದು ಜನ್ಮದಲ್ಲಿ ಸಾಧ್ಯವಾಗುವ ವಿಚಾರ ಅಲ್ಲ. ಆದ್ದರಿಂದ ಅದರಲ್ಲಿ ಅನೇಕ ಜನ್ಮ. ಈ ಜನ್ಮದಲ್ಲಿ ಯುದ್ಧ ಮಾಡೋಕ್ಕೆ ಹೊರಟಂಥ ನೀನೀಗ ನಿನ್ನ ಯುಧಿಷ್ಠಿರನಿಗೆ, ನಿನ್ನ ಸಹೋದರನಿಗೆ, ನಿನ್ನ ಧರ್ಮಕ್ಕೆ ಈಗ ನೀನು ಅದಕ್ಕೆ ನ್ಯಾಯವನ್ನು ಸಲ್ಲಿಸಬೇಕೇ ಹೊರತು ಕಡೇ ತನಕ ಬಂದು ಈಗ ನೀನು ಅದನ್ನು ಕೈ ಬಿಟ್ಬಿಡ್ತು ಅಂತಂದರೆ ಇಡೀ ಮತ್ತೆ ರಾಜ್ಯ ದುರ್ಯೋಧನನ ವಶವಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ಈಗ ನೀನು ಕೈ ಬಿಡೋಕ್ಕೆ ನಿನ್ನ ಕೈಲಿ ಆಗೋಲ್ಲ. ಆದ್ದರಿಂದ ನೀನು ಈಗಲೇ ಮುಂದುವರಿಸಬೇಕು ಅನ್ನೋ ಒಂದು ಅಂಶವನ್ನು ಕೂಡ ಕೃಷ್ಣ ಈ ಸಂದರ್ಭದಲ್ಲಿ ಅರ್ಜುನನಿಗೆ ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಧ್ಯಾನಯೋಗದ ಬಗ್ಗೆ ಹೇಳಿದ್ದೆಲ್ಲ ನಿಜ, ಯೋಗಭ್ರಷ್ಟ ಅಂತ ಒಬ್ಬ ಆದ ನಿಜ, ಅನಂತರದಲ್ಲೇ ಮತ್ತೆ ಮುಂದಿನ ಜನ್ಮಗಳಲ್ಲಿ ಆತ ಸರ್ ಮಾಡಿಕೊಂಡ ನಿಜ. ನಿನಗೆ ಆ ಎಲ್ಲ ಅವಕಾಶಗಳು ಈ ಯುದ್ಧದ ಕ್ರಿಯೆಯಲ್ಲಿ ಆ ಅವಕಾಶಗಳು ಇಲ್ಲ. ಇದು ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದಿದ್ದು. ಆದ್ದರಿಂದ ಪ್ರಯತ್ನ, ವಿಶೇಷವಾದ ಪ್ರಯತ್ನ ಪಡು. ಈಗ ವಿಶೇಷವಾಗಿ ಮನಸ್ಸನ್ನು ಹದಗೊಳಿಸ್ಕೋ. ಈಗ ನೀನು
ಗೊಳಿಸ್ಕೊಂಡು ಈಗಲೇ ಭೀಷ್ಮಾದಿಗಳ ಜೊತೆ ಹೋರಾಟವನ್ನು ಮಾಡಬೇಕು, ಅಧರ್ಮವನ್ನು ಬಗ್ಗು ಬಡಿಬೇಕು. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಪರಮೋ ಧರ್ಮ. ನಾರಾಯಣನ ದ್ವೇಷಿಗಳು, ನಾರಾಯಣನ ದ್ವೇಷಿಗಳನ್ನು ಅನುಸರಿಸಿಕೊಂಡ ಬಂದ ವ್ಯಕ್ತಿಗಳು, ಅವರನ್ನೂ ನಿಗ್ರಹ ಮಾಡೋದು ಅದು ಕೂಡ ಧರ್ಮವೇ. ಆದ್ದರಿಂದ ಆ ಧರ್ಮದ ಕೆಲಸದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಳ್ಳೇಬೇಕು ಅಂತ ಅರ್ಜುನನಿಗೆ ಕೃಷ್ಣ ವಿಶೇಷವಾಗಿ ಆ ವಿಚಾರಗಳನ್ನು ತಿಳಿಸ್ದ. ಹೇಳಿ ಆ ನಂತರದಲ್ಲಿ ಎರಡಕ್ಕೂ ಸಂಬಂಧಪಟ್ಟಂತೆ ನಾವು ಆಲೋಚನೆಯನ್ನು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಶ್ಲೋಕಕ್ಕೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದಾನೆ, ಪ್ರಯತ್ನಾದ್ಯತಮಾನಸ್ತು ಯೋಗೀ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಅದಕ್ಕೆ ಹೇಳ್ದ ನೋಡು, ಆ ಧ್ಯಾನಯೋಗದ ಕಥೆ ಬೇರೆ ಬೇಕಾರೆ, ಆದರೆ ಇಲ್ಲಿ ಕರ್ಮಯೋಗ ಇದು, ಇಲ್ಲಿ ಯುದ್ಧದ ಯೋಗ ಇದು, ಇಲ್ಲಿ ಹಂಗಲ್ಲ ಇದು ಅಂತ ಅದಕ್ಕೂ ಇದಕ್ಕೂ ವ್ಯತ್ಯಾಸ ತಿಳ್ಕೊ ನೀನು ಅಂತ ಹೇಳ್ತಾ ಇದ್ದಾನೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಒಬ್ಬ ಧ್ಯಾನಯೋಗವನ್ನು ತಿಳ್ಕೊಳ್ಬೇಕು ಅಂತ ತುಂಬ ಆಸೆಪಟ್ಟ ವ್ಯಕ್ತಿ ಇದ್ದಾನೆ, ನಿಜ. ಚೆನ್ನಾಗಿ ಧ್ಯಾನಯೋಗದ ಬಗ್ಗೆ ಅಧ್ಯಯನ ಮಾಡ್ದ, ಅದಕ್ಕೆ ಬೇಕಾದಂಥ ಎಲ್ಲ ವಿಧವಾದ ಕ್ರಿಯೆಗಳನ್ನು ಮಾಡ್ದ, ಅನುಷ್ಠಾನಗಳನ್ನು ಮಾಡ್ದ, ಧ್ಯಾನಕ್ಕೆ ಪ್ರಯತ್ನವನ್ನು ಆತ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಆತ ಧ್ಯಾನಯೋಗವನ್ನು ಹೊಂದಿದ. ಯಾವಾಗ ನಿಶ್ಚಲವಾದ ಧ್ಯಾನಯೋಗಕ್ಕೆ ಆತ ಅಡಿಟ್ನೋ ಆಗ ಎಲ್ಲ ವಿಧವಾದ ಪಾಪಗಳನ್ನು ಆತ ಕಳ್ಕೊಳ್ತಾನೆ. ಅನೇಕ ಜನ್ಮಗಳಲ್ಲಿ ಏನು ಆತ ಧ್ಯಾನವನ್ನು ಮಾಡಿದ್ದ, ಆ ಧ್ಯಾನವನ್ನು ಮಾಡಿ 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 ಈ ಜನ್ಮದಲ್ಲಿ ಅಂತಿಮವಾಗಿ ವಿಶೇಷವಾಗಿ ಧ್ಯಾನಯೋಗದಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿಕೊಂಡ. ಅರ್ಥಾತ್ ಇದನ್ನೇ ನಿಧಿಧ್ಯಾಸನ ಅಂತ ಕರೆಯೋದು. ಈ ಧ್ಯಾನಯೋಗದಲ್ಲಿ ತನ್ನ ಮನಸ್ಸನ್ನು ಪೂರ್ಣವಾಗಿ ಭಗವಂತನಲ್ಲಿ ಕೇಂದ್ರೀಕರಿಸಿದ್ದಾನೆ, ನಿರಂತರ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನಿಗೆ ಖಂಡಿತವಾಗಲೂ ಅಪರೋಕ್ಷ ಜ್ಞಾನ ದೊರಕತ್ತೆ. ಅಪರೋಕ್ಷ ಜ್ಞಾನ ದೊರಕಿದ್ರೆ ಆತ ಮೋಕ್ಷವನ್ನು ಪಡೀತಾನೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಯೋಗಿ ಪ್ರಯತ್ನಾದ್ಯತಮಾನಸ್ತು ಯೋಗಿ, ತುಂಬ ಪ್ರಯತ್ನ ಮಾಡಿ ಯಾರು ವಿಶೇಷವಾಗಿ ಧ್ಯಾನಯೋಗದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಇದ್ದಾನೆ, ಆ ರೀತಿಯಾಗಿ ತೊಡಗಿಸ್ಕೊಳ್ತಕ್ಕಂಥ ವ್ಯಕ್ತಿ ಸಂಶುದ್ಧ ಕಿಲ್ಬಿಷಃ. ಹಿಂದೆ ಆತ ಏನು ಮಾಡಿದ್ದ, ಯಾವುದೋ ಒಂದು ಸಣ್ಣ ಪುಟ್ಟದಾದ ಪಾಪದ ಕರ್ಮದ ನಿಮಿತ್ತದಿಂದಲೋ, ಅದನ್ನೇ ಪ್ರಾರಬ್ಧ ಕರ್ಮ ಅನ್ನೋದು, ಆ ಪಾಪದ ಕರ್ಮದ ನಿಮಿತ್ತದಿಂದ ಏನಾತ ತನ್ನ ಧ್ಯಾನಯೋಗದಲ್ಲಿ ತಡೆಯನ್ನು ಪಡೆದುಕೊಂಡಿದ್ದ, ಈಗ ಹಂಗಾಗೋಲ್ಲ, ಮತ್ತೆ ಮಾಡಿದಾನಲ್ಲ ಸಂಶುದ್ಧ ಕಿಲ್ಬಿಷಃ. ಆ ಪಾಪಗಳನ್ನೆಲ್ಲ ತೊಡೆದು ಹಾಕ್ಬಿಟ್ಟ. ಈಗ ತೊಡೆದು ಹಾಕಿದ್ದರಿಂದ ಏನಾಯಿತು, ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಆತ ಯೋಗ ಮಾಡಿದ್ದಾನೆ, ಧ್ಯಾನಯೋಗವನ್ನು ಅನುಸರಣೆ ಮಾಡಿದ್ದಾನೆ. ಆದ್ದರಿಂದ ತಥೋ ಯಾತಿ ಪರಾಂಗತಿಂ, ನಿಶ್ಚಿತವಾಗಲೂ ಕೂಡ ಆತ ಪರಗತಿಯನ್ನು ಹೊಂದ್ತಾ ಇದ್ದಾನೆ ಅಂತ ಅರ್ಥ. ಅದನ್ನೇ ಆಚಾರ್ಯರು ಭಾಷ್ಯದಲ್ಲಿ ವಿಶೇಷವಾಗಿ ನಿರೂಪಣೆಯನ್ನು ಮಾಡ್ತಾ ಅವರು ಹೇಳ್ತಾರೆ, ಜಿಜ್ಞಾಸು, ಒಬ್ಬ ಜಿಜ್ಞಾಸು ಇದ್ದಾನೊಬ್ಬ, ಅಂದರೆ ಧ್ಯಾನಯೋಗದಲ್ಲಿ ಮಾಡಬೇಕು ಅಂತ ಅತಿಯಾದ, ಹಿಂದೆ ಹೇಳಿದಂತೆ ಅತಿಯಾದ ಇಚ್ಛೆ ಇದೆ ಅವನಿಗೆ. ಅವನೇನು ಮಾಡ್ದ, ಪ್ರಯತ್ನ ಮಾಡಿ ಧ್ಯಾನಯೋಗದಲ್ಲಿ ತೊಡಗಿಸ್ಕೊಂಡೇ ಬಿಟ್ಟ ಮನಸ್ಸನ್ನು. ಹಾಗೆ ಅನೇಕ ಜನ್ಮಗಳಲ್ಲಿ ಧ್ಯಾನಯೋಗದಲ್ಲಿ ತೊಡಗಿಸ್ಕೊಂಡಂಥ ಒಬ್ಬ ವ್ಯಕ್ತಿ ಖಂಡಿತವಾಗಲೂ ಕೂಡ ಒಂದಲ್ಲ ಒಂದು ದಿನ ಆತ ಅವನ ಸಾಧನೆ ಪರಿಪೂರ್ಣವಾದ ಕೂಡಲೇ ಅಪರೋಕ್ಷ ಜ್ಞಾನವನ್ನು ಆತ ಪಡೀತಾನೆ. ಪಡೆದು ಪರಗತಿಯನ್ನು ಹೊಂತಾನೆ. ಸಾಕ್ಷಾತ್ ಭಗವಂತನ ಸ್ಥಾನವಾದ ವೈಕುಂಠವನ್ನು, ಮೋಕ್ಷವನ್ನು ಆತ ಪಡೀತಾನೆ. ಇದರಲ್ಲಿ ಯಾವುದೇ ವಿಧವಾದ ಸಂದೇಹ ಇಲ್ಲ. ನಾರದೀಯ ಪುರಾಣದಲ್ಲಿ ಇದರ ಬಗ್ಗೆ ವಿಶೇಷವಾದ ಪ್ರಮಾಣದ ವಾಕ್ಯವನ್ನು ನಾವು ನಾರದೀಯ ಪುರಾಣದ ಮುಖಾಂತರ ನೋಡ್ಕೊಳ್ಬೋದು. ಅತೀವ ಶ್ರದ್ಧೆಯಾಯುಕ್ತ ಜಿಜ್ಞಾಸು ವಿಷ್ಣು ತತ್ಪರ. ಅತ್ಯಂತ ಶ್ರದ್ಧೆ ಅವನಿಗೆ. ಒಬ್ಬ ಜಿಜ್ಞಾಸು ಇದ್ದಾನೆ, ಭಾರಿ ಶ್ರದ್ಧೆ ಅವನಿಗೆ. ಅನಂತರ ಶ್ರದ್ಧೆ ಇದ್ಬಿಟ್ರೆ, ಇಚ್ಛೆ ಇದ್ಬಿಟ್ರೆ ಆಗಲ್ಲ. ನೈಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾ. ಏನು ಭಾರೀ ಸಾಮರ್ಥ್ಯನೂ ಇದೆ, ಇಚ್ಛೆನೂ ಇದೆ, ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಏನೂ ಉಪಯೋಗ ಆಗಲ್ಲ. ಮಲಗಿರೋ ಅಂಥ ಸಿಂಹ ಇದೆ,
ಭಾರಿ ಸಾಮರ್ಥ್ಯ ಇದೆ, ತಿಂದು ಬಿಡಬೇಕು. ಯಾವ್ಯಾವ ಪ್ರಾಣಿಗಳು ಇವತ್ತು 10 ಜಿಂಕೆ ತಿನ್ನಬೇಕು ಅಂತಲೋ 2 ಜಿಂಕೆ ತಿನ್ನಬೇಕು ಅಂತಲೋ ಆಸೆನೂ ಬಂದುಬಿಡ್ತು ಅದಕ್ಕೆ. ಒಂದು ಕೊಳೆ ಹೋಗಿ ಕೂತ್ಕೊಂಡು ಮಲ್ಕೊಂಡು ಅಂತ ಬಾಯಿ ತೆಗೆದುಬಿಟ್ರೆ ಎಲ್ಲ ಜಿಂಕೆಗಳು ಓಡೋಡು ಬಂದು ಅದರ ಬಾಯನ್ನು ಒಳಗಡೆ ಹೊಕ್ಕಿಬಿಡುತ್ತವೆ ಅನ್ನೋದು ಇಲ್ಲ, ಪ್ರಯತ್ನವನ್ನು ಮಾಡಲೇಬೇಕು. ಆದ್ದರಿಂದ ಈ ಧ್ಯಾನ ಯೋಗದಲ್ಲಿ ಹೊರಗಿದಂಥ ವ್ಯಕ್ತಿಯೂ ಕೂಡ ಅವನು ವಿಷ್ಣು ತತ್ಪರನಾಗಿದ್ದಾನೆ. ಜ್ಞಾತ್ವಾ ಧ್ಯಾತ್ವಾ ತಥಾ ದೃಷ್ಟ್ವಾ ಜನ್ಮಭಿಹಿ ಬಹುಭಿಃ ಪುಮಾನ್. ಇದು ಒಂದು ಜನ್ಮದಲ್ಲಾಗೋ ಕೆಲಸ ಅಲ್ಲ, ಅನೇಕ ಜನ್ಮಗಳಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಂಡ, ಧ್ಯಾನಯೋಗದಲ್ಲಿ ಅನುಷ್ಠಾನವನ್ನು ಮಾಡಿದ, ಅನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನು ಆತ ಪಡೆದುಕೊಂಡ. ವಿಷಯನ್ ನಾರಾಯಣಂ ದೇವಂ ನಾನ್ಯಥಾತು ಕಥಂಚನ. ಯಾವಾಗ ಅವನಿಗೆ ಅಪರೋಕ್ಷ ಜ್ಞಾನ ಆಯಿತು, ನಿಶ್ಚಿತವಾಗಿ ಆತ ಭಗವಂತನನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಮೋಕ್ಷವನ್ನು ಪಡೀತಾನೆ. ಇದರಲ್ಲಿ ಯಾವುದೇ ವಿಧವಾದ ಸಂದೇಹ ಇಲ್ಲ. ಇದು ಬೇರೆ ರೀತಿ ಇನ್ನೇನು ಆಗಲ್ಲ. ಮತ್ತಾತ ಹುಟ್ಟು ಬಂದ್ಬಿಡ್ತಾನೆ, ಖಂಡಿತವಾಗಲೂ ಇಲ್ಲ ಅಂಥೇಳಿ ನಾರದೀಯ ಪುರಾಣದಲ್ಲಿ ವಿಶೇಷವಾದ ಉಲ್ಲೇಖವನ್ನು ಮಾಡಿದ್ದಾರೆ. ಆದ್ದರಿಂದ ಅರ್ಜುನನನ್ನು ಕುರಿತು ಕೃಷ್ಣ ಈ ಮಾತುಗಳನ್ನು ಹೇಳಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ಯಾವ ರೀತಿಯಲ್ಲಿ ನಮ್ಮಲ್ಲಿ ಪ್ರಯತ್ನಗಳಾಗ್ತಾ ಇರ್ತವೆ, ಜಿಜ್ಞಾಸುಗಳಾದಂಥವರು, ಸಾಧಕರಾದಂಥವರು ಯಾವ ರೀತಿಯಲ್ಲಿ ಸಾಗ್ತಾ ಇರ್ತಾರೆ, ಎಲ್ಲೆಲ್ಲಿ ಅಡೆತಡೆಗಳು ಬರುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ, ಮತ್ತೆ ಹೇಗೆ ಮುಂದುವರಿತಾರೆ, ನಿಜವಾಗಲೂ ಎಷ್ಟು ಜನ್ಮಗಳು ಬೇಕಾಗುತ್ತೋ ಅವನಿಗೆ, ಒಂದೇ ಜನ್ಮದಲ್ಲಿ ಏನು ಸಿಗೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ಕೂಡ ಮನಮುಟ್ಟುವಂತೆ ಕೃಷ್ಣ ಹೇಳಿದ್ದನ್ನೇ ಹೇಳ್ತಾ ಇದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ಸೂಕ್ಷ್ಮದಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಅರ್ಜುನನನ್ನು ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೃಷ್ಣ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ವಿಶೇಷವಾದ ಅವನು ತಿಳಿಸಿದಂತೆ ಇವತ್ತಿನ ಆ ಪ್ರವಚನದಿಂದ ನಮಗೆ ತಿಳಿದು ಬರೋ ವಿಚಾರ ಏನಪ್ಪ ಅಂದರೆ, ವಿಶೇಷವಾದ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸಾಮಾನ್ಯವಾದ ಪ್ರಯತ್ನವನ್ನು ಮಾಡಿಬಿಟ್ಟಿರ್ತೀವಿ, ಅಯ್ಯೋ ನಮ್ಮದೇನು ತಪ್ಪಿದೆ, ಭಗವಂತ ಕೊಡಲಿಲ್ಲ ಅಷ್ಟೇ ಅಂತ ಮಾಡಬಾರದು. ನಮ್ಮದು ಅತ್ರ ಕಹ ದೋಷ ಅಂತ ಆಲೋಚನೆಯನ್ನು ಮಾಡಬೇಕು. ನಮ್ಮ ಪ್ರಯತ್ನದಲ್ಲಿ ಏನು ದೋಷ ಉಂಟಾಗಿದೆ ಅಂತ ಆ ರೀತಿ ಯೋಚನೆ ಮಾಡಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೂ ಕೂಡ ಭಗವಂತನೇ ಮನಸ್ಸನ್ನು ಕೊಡಬೇಕು. ಆ ಮನಸ್ಸನ್ನು ಭಗವಂತ ನೀಡಲಿ ನಮ್ಮೆಲ್ಲರಿಗೂ ಅಂತ ತಿಳಿಸ್ತಾ ಆ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ನಮ್ಮ ಉಪನ್ಯಾಸದ ಈ ಪುಷ್ಪಗಳನ್ನು ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಈಗ ನಾವು ಪಾರಾಯಣ ಮಾಡಿರುವಂತಹ ಈ 6ನೇ ಅಧ್ಯಾಯದಲ್ಲಿ ಪದ ಅಕ್ಷರ ಪದಭ್ರಷ್ಟವನ್ನು ನಾವು ಸರಿಪಡಿಸೋಕ್ಕೆ ಕ್ಷಮಾ ಪ್ರಾರ್ಥನೆಯನ್ನು ಈಗ ಹೇಳೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈಗ ಲೋಕಕ್ಷೇಮಾರ್ಥಕ್ಕಾಗಿ ಅವರ ಎಲ್ಲ ಪ್ರಾಣಿಗಳ ಆರೋಗ್ಯ ಐಶ್ವರ್ಯಕ್ಕಾಗಿ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಹೇಳೋಣ.
सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्। ಏಳು ಬೆಟ್ಟದ ಒಡೆಯ ಶ್ರೀ ಶ್ರೀನಿವಾಸನ ಪ್ರಾರ್ಥನೆಯಿಂದ ನಮ್ಮ ಎಲ್ಲರ ಮನೋಭೀಷ್ಟ ಸಿದ್ಧಿಯಾಗಲಿ ಎಂಬ ಉದ್ದೇಶದಿಂದ ಶ್ರೀ ಶ್ರೀನಿವಾಸನ ಮಂಗಳಾಶಾಸನವನ್ನು ಹಾಡಿ ಈಗ ಸ್ವಾಮಿಯವರ ಪ್ರಾರ್ಥನೆಯನ್ನು ಮಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ श्रियः कान्ताय कल्याण निधये ನಿಧಯೇರ್ಥಿನಾಂ निधयेऽर्थिनाम् ಶ್ರೀವೆಂಕಟ ನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम् ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. सर्वं श्रीकृष्णार्पणमस्तु। Oh